ಕಲಬುರಗಿ ಜಿಲ್ಲೆಯಲ್ಲಿ ಏನಾಗಿದೆ ಗೊತ್ತಾ? ಮಗು ಜನಿಸಿದ ಕೆಲ ಹೊತ್ತಿನಲ್ಲೇ ತಾಯಿ ಮೃತಪಟ್ಟಿದ್ದಾರೆ. ನಾರ್ಮಲ್ ಡೆಲಿವರಿ ಆಗಿತ್ತಂತೆ. ಅದೇ ಇದಕ್ಕಿದ್ದಂಗೆ ತಾಯಿ ಮೃತಪಟ್ಟುಬಿಡ್ತಾರೆ ಮಗು ಜನಿಸಿದ ಕೆಲ ಸಮಯದ ಹೊತ್ತಿನಲ್ಲಿ. ಕಲಬುರಗಿಯ ಜಿಮ್ಸ್ ವೈದ್ಯರ ನಿರ್ಲಕ್ಷ್ಯದಿಂದಲೇ ಈ ಸಾವಾಗಿದೆ ಅಂತ ಹೇಳಿ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಶ್ರೀದೇವಿ ಸಾವನ್ನಪ್ಪಿದೆ. ಸೊ ಹಾಗಾಗಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ತಾರೆ. ನಿನ್ನೆ ರಾತ್ರಿ ಎರಡನೇ ಹೆರಿಗೆಗೆ ಅಂತೇಳಿ ಜಿಮ್ಸ್ ಆಸ್ಪತ್ರೆಗೆ ದಾಖಲಾಗಿರ್ತಾರೆ ಶ್ರೀದೇವಿ ಅವರು. ಜೇವರ್ಗಿ ತಾಲೂಕಿನ ನರಿಬೋಳ ಗ್ರಾಮದವರು ಇವರು. ಬೆಳಗ್ಗೆ ನಾರ್ಮಲ್ ಡೆಲಿವರಿ ಆಗಿ ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ. ಆ ತಾಯಿ ಜನ್ಮ ಕೊಟ್ಟು ಕೆಲವೇ ಕ್ಷಣಗಳಲ್ಲಿ ಲೋ BP ಆಗ್ತಾ ಇದೆ ಅಂತ ಹೇಳಿದ್ರಂತೆ ಡಾಕ್ಟರ್. ಆದರೆ ಇದಕ್ಕಿದಂಗೆ ಸಾವನ್ನಪ್ಪಿಡ್ತಾರೆ. ಅದನ್ನು ಕಂಟ್ರೋಲ್ ಮಾಡೋಕ್ಕೆ ವೈದ್ಯರ ಬಳಿ ಆಗಲಿಲ್ಲ. ವೈದ್ಯರ ನಿರ್ಲಕ್ಷ್ಯಕ್ಕೇನೆ ಸಾವಾಗಿದೆ ಇದು ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಬೇರೆ ರೀತಿಯಾಗಿ ಹಲವು ಆರೋಪಗಳು ಕೇಳಿ ಬರ್ತಾ ಇದೆ ಈ ಆಸ್ಪತ್ರೆ ಜೊತೆಗೆ ಇಲ್ಲಿನ ಡಾಕ್ಟರ್ಸ್ ವಿರುದ್ಧ. ಏನಂತ ಬ್ಲಡ್ ಟೆಸ್ಟ್ ಮಾಡೋಕ್ಕೆ ಅಂತೇಳಿ ಎರಡೆರಡು ಬಾರಿ ಖಾಸಗಿ ಲ್ಯಾಬ್ನಿಂದ ಹಣ ವಸೂಲಿ ಆಗಿದೆ. ಜಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ರಕ್ತ ತಪಾಸಣೆ ಮಾಡುವಂಥ ಯಂತ್ರ ಇಲ್ವಾ? ಹೀಗಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕುಟುಂಬಸ್ಥರು. ಈಗ ಎಲ್ಲ ಇವ್ರು ಬರ್ತಾರೆ, ಪೀಜುಗಳು ಬಂದು ನೋಡ್ತಾರೆ. ಡಾಕ್ಟರ್ ಒಂದು ಬೆಳಿಗ್ಗೆ ರೌಂಡ್ ಹೊಡೆದು ಅಂದ್ರೆ ಪೀಜುಗಳು ಬರೋದು ಅಷ್ಟೇ ನೋಡೋದು ಹೋಗೋದು. ಪೇ ಮಾಡಿದ್ರಿ ಮತ್ತು ಡಾಕ್ಟರ್ ಕಡೆಯಿಂದಲೂ ಫೋನ್ ಪೇ ಮಾಡ್ಕೊಂಡ್ರು. ಬ್ಲಡ್ ಬ್ಯಾಂಕಿನವ್ರು ಅಂದರೆ ನಾವು ಕೇಳಿದ್ರಷ್ಟೇ ಇಬ್ಬಿಬ್ರು ಉಸಲಿ ಒಬ್ರು ಅಲ್ಲಿ ಬ್ಲಡ್ ಮತ್ತು ಡಾಕ್ಟರ್ ಕಡೆಯಿಂದಲೂ ಫೋನ್ ಪೇ ಮಾಡ್ಕೊಂಡ್ರು. ಬ್ಲಡ್ ಬ್ಯಾಂಕಿನವ್ರು ಅಂದರೆ ನಾವು ಕೇಳಿದ್ರಷ್ಟೇ ಇಬ್ಬಿಬ್ರು ಉಸಲಿ ಒಬ್ರು ಅಲ್ಲಿ ಬ್ಲಡ್ ಬ್ಯಾಂಕ್ನಾಗ ಒಬ್ರು ಉಸಲಿ ಮಾಡ್ತಾರೆ. ಇವತ್ತು ಇಲ್ಲಿ ಆಸ್ಪತ್ರೆ ಬಂದು ಒಬ್ರು ಉಸಲಿ ಮಾಡ್ತಾರೆ. ಈ ರೀತಿ ಮದವ್ ಕೂಸಿನ ಆಡ್ಬಿಟ್ಟು ಹೆಚ್ಚಿಗೆ ಆಲತ್ತದ ಅಂತೇಳಿ ರೆಫರ್ ಮಾಡಿದ್ರಿ ಜೋರಿಗೆ ಅಂದ ಅವ್ಲಿನ ತೋರಿಸಿದ್ರೆ ಅವ್ರು ಏನಂದ್ರೆ ಇಲ್ಲ ನೀವು ಗುಲ್ಬರ್ಗಾನೇ ಹೋಗ್ರಿ ಅಲ್ಲೆಲ್ಲ ಎಮರ್ಜೆನ್ಸಿ ಇರ್ತಾವ ಅಂತ ಅಂದಿರಿ. ನಾವು ಕರ್ಕೊಂಡ್ ಬಂದಿವ್ರಿ. ನೈಟ್ ಎಲ್ಲ ಅಡ್ಮಿಟ್ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬೆಳಗ್ಗೆ 7 ಗಂಟೆಗೆ ಡೆಲಿವರಿ ಐತ್ರಿ. ಕೂಸಿಗೆ ಆಡ್ಬಿಟ್ಟು ಹೆಚ್ಚಿಗೆ ಆಲಕತ್ತಿತ್ರಿ. ನಾವು ಕೂಸಿ ತಗೊಂಡು ಹೋದೇವ್ರಿ. ಡೆಲಿವರಿ ಐತ ಅದ್ರ ಬೆಡ್ ಮಾತ್ರ ಕಂಟ್ರೋಲೇ ಮಾಡಿಲ್ಲ ಸರ್ ಅವರು. ಆ ರೀತಿಲಿ ನಮ್ಮ ಫೋರ್ ಡೆತ್ ಐತ್ರಿ ಸದ್ಯಕ್ಕೆ. ಆ ಬ್ಲಡ್ ಜಾಸ್ತಿ ಹೋಗಕತ್ತಿತ್ರಿ. ನಮ್ಮ ಅಕ್ಕರಿಗೆ ಬಿಟ್ಟು ನಾವು ಕೂಸಿ ಅರ್ಜೆಂಟ್ ಒಯ್ರಿ ಆಡ್ಬಿಟ್ಟು